ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಪೆನ್ಸಿಲ್ ಕ್ರಾಫ್ಟು ಟೀಚರ್ಸ್ ಡೇಗೆ ಗಿಫ್ಟ್ ಮಾಡೋಕ್ಕೆ ಪೆನ್ಸಿಲ್ ಕ್ರಾಫ್ಟ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ಈ ಥರ ರೋಲ್ ತೊಗೊಳ್ಳಿ ಆಯಿತಾ. ಕಾರ್ಡ್ಬೋರ್ಡ್ ರೋಲ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಕಾರ್ಡ್ಬೋರ್ಡಿಂದ ರೋಲ್ ಮಾಡ್ಕೊಳ್ಳಿ ಆಯಿತಾ. ಅದ್ರ ಮೇಲೆ ಈ ಥರ ಬ್ಲ್ಯಾಕ್ ಶೀಟ್ನ A4 ಶೀಟ್ನ ಬ್ಲ್ಯಾಕ್ ಶೀಟ್ನ ಅಂಟಿಸ್ಕೊಳ್ಳಿ ಆಯಿತಾ. ಕಾರ್ಡ್ಬೋರ್ಡ್ ಮೇಲೆ ಈ ಥರ ರೋಲ್ ಇಲ್ಲ ಅಂದರೆ ನೀವು ಕಾರ್ಡ್ಬೋರ್ಡಲ್ಲಿ ರೋಲ್ ಮಾಡ್ಕೊಳ್ಳಿ. ಈ ಥರ ಟೀಚರ್ಸ್ ಡೇ ಅಲ್ವಾ, ನಾಳೆ ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಗಿಫ್ಟ್ ಎಲ್ಲ ಕೊಟ್ಟರೆ ಟೀಚರು ತುಂಬ ಹ್ಯಾಪಿ ಆಗ್ತಾರಲ್ವಾ. ನೋಡಿ, ಈ ಥರ ಅಂಟಿಸ್ಕೊಳ್ಳಿ ನೀಟಾಗಿ. A4 ಶೀಟ್ನ ನೀಟಾಗಿ ಈ ರೀತಿ ಅಂಟಿಸ್ಕೊಳ್ಳಿ ಆಯಿತಾ. ಅದಾದಮೇಲೆ ಈ ಥರ ನೋಡಿ, ಒಂದು ಶೀಟ್ ತೊಗೊಂಡಿದ್ದೀನಿ, ಗಟ್ಟಿಯಾಗಿರೋ ಬ್ರೌನ್ ಕಲರಲ್ಲೇ ಇರಬೇಕಾಯ್ತಾ. ನನ್ನ ಹತ್ರ ಇರಲಿಲ್ಲ, ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಬುಕ್ಕಲ್ಲಿ ರಟ್ ಬರುತ್ತಲ್ಲ ಎಕ್ಸಸೈಸಲ್ಲಿ, ಅದರ ಹಿಂದೆ ರಟ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಕೋನ್ ಶೇಪಲ್ಲಿ ಬರಬೇಕು. ಆಮೇಲೆ ಅದ್ರ ಸೈಜು ನೋಡಿ, ಈ ಥರ ಇಟ್ಕೊಂಡು ಸೈಜ್ ನೋಡಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಅದೇ ಶೇಪಲ್ಲಿ ಈ ಥರ ನೀಟಾಗಿ ಅಂಟಿಸ್ಕೊಳ್ಳಿ. ಕೋನ್ ಶೇಪಲ್ಲೇ ಬರಬೇಕು. ಅದಾದಮೇಲೆ ಈ ಥರ ಯಾವ ಶೇಪಲ್ಲಿ ನೋಡಿ, ಈ ಥರ ಅದೇ ಇದರಲ್ಲಿ ಅಳತೆಯಲ್ಲಿ ನೋಡಿ ಈ ಥರ ಮಾಡ್ಕೊಂಡು ನೋಡಿ, ಈ ಥರ ಮಾಡ್ತಾಯಿದ್ದೀನಿ. ಆ ರೀತಿ ಮಾಡ್ಕೊಂಡು ಮಡಚ್ಕೊಳ್ಳಿ ಆಯಿತಾ. ಕಟ್ ಮಾಡ್ಕೊಂಡು ಇವಾಗ ಶೇಪ್ ಮಾಡಿದ್ವಲ್ಲ, ಆ ಶೇಪು ನೋಡಿ ಅದೆಷ್ಟಿದೆ ಆ ಶೇಪಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಆಯಿತಾ. ನೋಡಿ, ಈ ರೀತಿ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಆ ಶೇಪಲ್ಲಿ ನೋಡಿ ಈ ರೀತಿ ಮಡಿಸ್ಕೊಳ್ಳಿ. ಯಾಕಂದರೆ ನಾನು ಈ ರೀತಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಶೇಪ್ ಬರಬೇಕು ಅದೇ ರೀತಿ ನೋಡಿ. ಈ ರೀತಿ ಮಡಿಸ್ಕೊಂಡು ಕಟ್ ಮಾಡ್ಕೊಳ್ಳಿ. ಆ ಶೇಪ್ ಬರಬೇಕು ಅಂತ ನಾನು ಅಷ್ಟು ಅಳತೆ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಹಾಕಿ ನೋಡಿ ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಸಣ್ಣ ಕಟ್ ಮಾಡ್ಕೊಂಡು ನೋಡಿ ಈ ಥರ ಮತ್ತೆ ಕಾರ್ಡ್ಬೋರ್ಡ್ ಶೀಟ್ ತೊಗೊಳ್ಳಿ ಆಯಿತಾ. ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡು ಈ ಥರ ನೋಡಿ ರಟ್ ತೊಗೊಂಡಿದ್ದೀನಿ ನಾನು, ಎಕ್ಸಸೈಸಿಂದ ರಟ್ಟು. ಈ ರೀತಿ ಪೀಸ್ ತೊಗೊಂಡು ಎಕ್ಸ್ಟ್ರಾ ಈ ರೀತಿ ಮಾಡ್ಕೊಳ್ಳಿ ಆಯಿತಾ. ಅದರ ಅಳತೆಗೆ ಕಟ್ ಮಾಡ್ಕೊಂಡು ಅಂಟಿಸ್ಕೊಳ್ಳಿ. ಈ ರೀತಿ ಅಂಟಿಸ್ಕೊಳ್ಳಿ ಆಯಿತಾ, ಟೈಟಾಗಿ ಕರೆಕ್ಟ್ ಅದರ ಅಳತೆನೇ ಬರಬೇಕು ನೋಡಿ. ಈ ರೀತಿ ರೌಂಡ್ ಶೇಪಲ್ಲಿ ಅದರ ಅಳತೆ ಬರಬೇಕು. ಅದಾದಮೇಲೆ ಇದನ್ನು ಕೋನ್ ಶೇಪಲ್ಲಿ ಇದೆಯಲ್ಲ, ಇದನ್ನು ಇದ್ರ ಮೇಲೆ ಇಟ್ಟು ನೀಟಾಗಿ ಅಂಟಿಸ್ಕೊಬೇಕಾಯ್ತಾ ನೋಡಿ. ಈ ರೀತಿ ಆ ಕೋನ್ ಸಣ್ಣದಾಯಿತು, ಸೊ ಅದಕ್ಕೋಸ್ಕರ ಬೇರೆ ಕೋನ್ ಶೇಪ್ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಅಂಟಿಸ್ಕೊಳ್ಳಿ ಆಯಿತಾ. ಕರೆಕ್ಟ್ ಶೇಪಲ್ಲೇ ಬರಬೇಕು, ಕರೆಕ್ಟ್ ಅಳತೆ ಮಾಡಿ ತೊಗೊಳ್ಳಿ ಆಯಿತಾ. ನೋಡಿ ಈ ರೀತಿ ಅಂಟಿಸ್ಕೊಳ್ಳಿ. ಅದ್ರ ಮೇಲೆ ಯಾಕೆ ಕಟ್ ಮಾಡಿದ್ದೀನಿ ಅಂದರೆ ಸಣ್ಣಕ್ಕೆ ಈ ರೀತಿ ಶೇಪಲ್ಲಿ ಬರೋಕ್ಕೆ ಕಟ್ ಮಾಡಿದ್ದೀನಿ. ಅದ್ರ ಮೇಲೆ ಇನ್ನೊಂದು ಕಾರ್ಡ್ಬೋರ್ಡ್ ಶೀಟ್ನ ಈ ರೀತಿ ಅಂಟಿಸ್ಕೊಬೇಕು. ಯಾಕಂದರೆ ಅದು ನೀಟಾಗಿ ಕಾಣಬೇಕು ಅಂತ, ಫಿನಿಶಿಂಗ್ ನೀಟಾಗಿ ಕಾಣಬೇಕು ಅಂತ ಅದ್ರ ಮೇಲೆ ಕಾರ್ಡ್ಬೋರ್ಡು ಕಟ್ ಮಾಡಿ ಮತ್ತೆ ಅಂಟಿಸ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟು ಈ ರೀತಿ ಸಣ್ಣ ರೆಡ್ ಕಲರ್ ಪೀಸ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಅದ್ರ ಮೇಲೆ ಅಂಟಿಸೋಕ್ಕೆ ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಆಯಿತಾ. ರೆಡ್ ಕಲರೇ ತೊಗೊಳ್ಳಿ ಆಯಿತಾ. ನೋಡಿ, ನಾನು ಅಂಟಿಸ್ತಾ ಇದ್ದೀನಲ್ಲ ಅದೇ ರೀತಿಯಲ್ಲಿ ಅಂಟಿಸ್ಕೊಳ್ಳಿ ಆಯಿತಾ. ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡಿ, ಈ ರೀತಿ ಗ್ಯಾಪ್ ಬಿಟ್ಟು ಅಂಟಿಸ್ಕೊಳ್ಳಿ. ಆಮೇಲೆ ಕೋನ್ ಶೇಪು ನಾನು ಕಾರ್ಡ್ಬೋರ್ಡ್ ಶೀಟಲ್ಲಿ ಮತ್ತೆ ಕಟ್ ಮಾಡಿ ಕಾರ್ಡ್ಬೋರ್ಡ್ ಶೀಟ್ನ ಅಂಟಿಸ್ಕೊಂಡಿದ್ದೀನಿ, ನೀಟಾಗಿ ಕಾಣಲಿ ಆಯಿತಾ, ಫಿನಿಶಿಂಗ್ ನೀಟಾಗಿ ಬರಲಿ ಅಂತ. ಯಾಕಂದರೆ ಇಲ್ಲಾಂದರೆ ಕಟ್ ಮಾಡಿರೋದು ಕಾಣಿಸುತ್ತೆ ಅಂತ ಅದ್ರ ಮೇಲೆ ಮತ್ತೆ ಕಾರ್ಡ್ಬೋರ್ಡ್ ಶೀಟ್ ಹಾಕಿ ಅಂಟಿಸ್ಕೊಂಡಿದ್ದೀನಿ. ನೀವು ಅದೇ ರೀತಿ ಮಾಡಿ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದೇ ರೀತಿ ಮಾಡಿ ನೋಡಿ. ಈ ಥರ ಸ್ವಲ್ಪ ಗ್ಯಾಪ್ ಬಿಟ್ಟು ರೆಡ್ ಕಲರ್ನ A4 ಶೀಟ್ನ ಅಂಟಿಸ್ಕೊಳ್ಳಿ. ಈ ಥರ ಕರೆಕ್ಟ್ ಶೇಪಲ್ಲಿ ಎಲ್ಲ ಅದು ಬರಬೇಕು ಒಂದೇ ಸೈಜಲ್ಲಿ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಬ್ಲ್ಯಾಕ್ A4 ಶೀಟ್ ತೊಗೊಂಡು ಈ ರೀತಿ ಅಂಟಿಸ್ಕೊಳ್ಳಿ ಆಯಿತಾ. ನೋಡಿ, ನಾನು ಅಂಟಿಸ್ತಾ ಇದ್ದೀನಲ್ಲ A4 ಶೀಟು, ಅದ್ರ ಶೇಪ್ ಇಷ್ಟು ಕಟ್ ಮಾಡ್ಕೊಂಡು ಇದ್ರ ಮೇಲೆ ಈ ರೀತಿ ಅಂಟಿಸ್ಕೊಳ್ಳಿ, ಫಿನಿಶಿಂಗ್ ಬರುತ್ತೆ.
ನೋಡಿ ಈ ರೀತಿ ಅಂಟಿಸ್ಕೊಳ್ಳಿ ಆಯಿತಾ. ಇದು ಟೀಚರಿಗೆಲ್ಲ ಕೊಟ್ಟರೆ ಎಷ್ಟು ಖುಷಿ ಪಡ್ತಾರೆ. ಇದ್ರ ಒಳಗೆ ನೀವು ಏನು ಬೇಕಾದ್ರೆ ಗಿಫ್ಟ್ ಇಟ್ಟು ಕೊಡ್ಬೋದು ಆಯಿತಾ. ನಿಮ್ಮ ಇಷ್ಟ, ನಿಮಗೆ ಯಾವ ಗಿಫ್ಟು, ಚಾಕ್ಲೇಟಾ ಅದು ಇದು ನೋಡಿ ಇದ್ರ ಮೇಲೆ ಇದೆಯಲ್ಲ. ಈಗ ವೈಟ್ ಶೀಟು ಈ ರೀತಿ A4 ಶೀಟ್ನ ಈ ರೀತಿ ಕಟ್ ಮಾಡ್ಕೊಂಡು ಇದ್ರ ಮೇಲೆ ಅಂಟಿಸ್ತಾ ಇದ್ದೀನಿ. ಈ ನಟರಾಜ ಪೆನ್ಸಿಲಿಗೆ ಯಾವ ರೀತಿ ಕಲರ್ ಬರುತ್ತೋ ಅದೇ ರೀತಿ ಮಾಡ್ತಾ ಇದ್ದೀನಿ ಆಯಿತಾ. ಇದು ನಟರಾಜ ಪೆನ್ಸಿಲ್ ಆಯಿತಾ. ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ ನಟರಾಜ ಪೆನ್ಸಿಲ್. ನೋಡಿ ಈ ರೀತಿ ಕಾರ್ಡ್ಬೋರ್ಡ್ ಶೀಟ್ನ ಕಟ್ ಮಾಡ್ಕೊಂಡು ಕೆಳಗೆ ಅಂಟಿಸಿ, ಯಾಕಂದರೆ ಅದು A4 ಶೀಟ್ ಆಗಿದ್ದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಂತ ಈ ಥರ ಕಾರ್ಡ್ಬೋರ್ಡ್ ಶೀಟ್ನ ಅಂಟಿಸ್ತಾ ಇದ್ದೀನಿ. ಆವಾಗ ಕರೆಕ್ಟಾಗಿ ನಿಂತ್ಕೊಳುತ್ತೆ. ನೋಡಿ ಈ ರೀತಿ ಕರೆಕ್ಟಾಗಿ ನಿಂತ್ಕೊಳುತ್ತೆ ಆಯಿತಾ. ಇವಾಗ ಈ ಕೋನ್ ಇದೆಯಲ್ಲ ಅದನ್ನು ನೋಡಿ ಈ ರೀತಿ ಕೋನ್ ಶೇಪಲ್ಲಿದೆಯಲ್ಲ ಅಲ್ಲಿ ಬ್ಲ್ಯಾಕ್ ಕಲರ್ ಈ ರೀತಿ ಪೇಂಟ್ ಮಾಡಿ ಆಯಿತಾ. ಪೇಂಟ್ ಇಲ್ಲಾಂದರೆ ನಿಮ್ಮ ಹತ್ರ ಸ್ಕೆಚ್ ಇರುತ್ತಲ್ಲ ಮಕ್ಕಳಿಂದು, ಅದು ತೊಗೊಂಡು ಈ ರೀತಿ ಬ್ಲ್ಯಾಕಲ್ಲಿ ಹೊಡೀರಿ ಆಯಿತಾ. ಕಲರ್ ಮಾಡಿ ಹೊಡೀರಿ. ಈ ರೀತಿ ಈ ಶೇಪಲ್ಲೇ ಬರಬೇಕು ನೋಡಿ. ಈ ಥರ ಪೆನ್ಸಿಲಿಂದು ಇದು ಬರುತ್ತಲ್ಲ ಅದೇ ರೀತಿ ಕೋನ್ ಬರುತ್ತಲ್ಲ ಅದೇ ರೀತಿ ಬ್ಲ್ಯಾಕ್ ಪೇಂಟ್ ಮಾಡ್ಕೊಳ್ಳಿ ಆಯಿತಾ. ಇದರಲ್ಲಿ ಗಿಫ್ಟೆಲ್ಲ ಇಟ್ಕೊಟ್ರೆ ಟೀಚರಿಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಇದರೊಳಗೆ ಗಿಫ್ಟ್ ಇಟ್ಕೊಡ್ಬೋದು ನೀವು, ಚಾಕ್ಲೇಟು, ಗಿಫ್ಟು ಈ ರೀತಿಯೆಲ್ಲ ಇಟ್ಟು ಟೀಚರಿಗೆ ಕೊಟ್ಟರೆ ಖುಷಿ ಆಗ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಪೇಂಟ್ ಅದೇ ರೀತಿ ಬರಬೇಕು, ಬ್ಲ್ಯಾಕು ರೆಡ್ಡು ಅದೇ ರೀತಿ ಮಾಡ್ಕೊಳ್ಳಿ ಆಯಿತಾ. ಫಸ್ಟೆಲ್ಲ ನಟರಾಜ ಪೆನ್ಸಿಲ್ ಜಾಸ್ತಿ ಯೂಸ್ ಆಗ್ತಿತ್ತು. ಸೊ ನನಗೆ ತುಂಬ ಇಷ್ಟ ನಟರಾಜ ಪೆನ್ಸಿಲ್ ಅಂದರೆ. ಅದಕ್ಕೋಸ್ಕರ ನಾನು ನಟರಾಜ ಪೆನ್ಸಿಲ್ನ ಕ್ರಾಫ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಪೆನ್ಸಿಲ್ ಇಷ್ಟ ಆಗುತ್ತೋ ಆ ಕಲರಲ್ಲಿ ಕ್ರಾಫ್ಟ್ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟು ರೆಡ್ ಕಲರ್ ಮಾಡ್ಕೊಳ್ಳಿ ಈ ರೀತಿ ನೋಡಿ. ನೆಕ್ಸ್ಟು ಈ ರೀತಿ ರೆಡ್ ಕಲರ್ ಮಾಡಿ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರಲ್ಲಿ ಪೆನ್ಸಿಲ್ನ ಈ ಥರ ಪೇಂಟ್ ಮಾಡ್ಕೊಬೋದು ಆಯಿತಾ. ನಿಮಗೆ ಯಾವ ಕಲರ್ ಪೆನ್ಸಿಲ್ ಇಷ್ಟ, ಯಾವ ಬ್ರ್ಯಾಂಡ್ ಇಷ್ಟ ಎಲ್ಲ ಕಾಮೆಂಟ್ಸ್ ಮಾಡಿ ಹೇಳಿ ಆಯಿತಾ. ನೋಡಿ ಈ ಥರ ರೆಡ್ ಕಲರ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಇದೆಯಲ್ಲ ಬ್ಲ್ಯಾಕ್ ಹೊಡೆದಿದ್ರಲ್ಲ ಕಲರು, ಬ್ಲ್ಯಾಕ್ ಪೇಂಟ್ ಮಾಡಿದ್ರಲ್ಲ ಅಲ್ಲಿ ಸ್ವಲ್ಪ ಈ ರೀತಿ ಬ್ರೌನ್ ಕಲರ್ ಹೊಡ್ಕೊಳ್ಳಿ ಆಯಿತಾ. ಈ ರೀತಿ ಗೋಲ್ಡನ್ ಕಲರ್ ಶೇಪಲ್ಲಿ ಬರಬೇಕು. ಅದಾದಮೇಲೆ ಇಲ್ಲಿ ಕೆಳಗೆ ಬ್ರೌನ್ ಕಲರ್ ಹೊಡ್ಕೊಳ್ಳಿ ಆಯಿತಾ. ವುಡ್ ಕಲರ್ ಬರುತ್ತಲ್ಲ ಆ ಕಲರು ಈ ರೀತಿ ವುಡ್ ಕಲರ್ ಹೊಡ್ಕೊಳ್ಳಿ ಆಯಿತಾ. ಬ್ರೌನ್ ಕಲರು ನೀಟಾಗಿ ಹೊಡ್ಕೊಳ್ಳಿ ಪೇಂಟ್ ಮಾಡಿ. ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ವಿಡಿಯೋನ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹೊಸ ಕ್ರಾಫ್ಟ್ಸ್ ಮಾಡ್ತಾ ಇರ್ತೀನಿ, ಅದ್ರ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ನೀವು ವಿಡಿಯೋ ನೋಡ್ತಾ ಇರ್ಬೋದು, ನೀವು ಮನೆಯಲ್ಲಿ ಕ್ರಾಫ್ಟ್ ಮಾಡ್ತಾ ಇರ್ಬೋದು ಆಯಿತಾ. ನೋಡಿ ಈ ರೀತಿ ನೀಟಾಗೆ ಪೇಂಟ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೇಳಿ ಯಾರ್ಯಾರು ಇಷ್ಟ ಆಯಿತು ಇದು ಅಂತ. ಪೆನ್ಸಿಲ್ ಯಾರಿಗೆ ಯಾವ ಬ್ರ್ಯಾಂಡ್ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ. ಜಾಸ್ತಿ ಯೂಸ್ ಆಗಿರೋ ಪೆನ್ಸಿಲ್ ನಟರಾಜ ಪೆನ್ಸಿಲ್ ಅಲ್ವಾ, ನಾವೆಲ್ಲ ಜಾಸ್ತಿ ಯೂಸ್ ಮಾಡಿರೋದು ಇದನ್ನೇ. ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ ಬ್ರೌನ್ ಕಲರ್ನ. ಅದಾದಮೇಲೆ ನೋಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಟಾಪ್ ಓಪನ್ ಮಾಡ್ಕೊಂಡು ಆಮೇಲೆ ನಿಮಗೆ ಏನೇನು ಇಷ್ಟ ಅದನ್ನು ಬರೆದು ಹ್ಯಾಪಿ ಟೀಚರ್ಸ್ ಡೇ ಅಂತ ನಾನು ಬರಿತಾ ಇದ್ದೀನಿ. ನಿಮಗೆ ಥಾಟ್ಸ್ ಏನಾರು ಬರಿಬೇಕು ಅಂತ ಇದ್ದರೆ ಬರೆದು, ಏನಾರು ನಿಮಗೆ ಇಷ್ಟವಾದದ್ದು ಏನಾರು ಬರಿಬೇಕು ಅಂತ ಇದ್ದರೆ ಕವನಗಳು ಅದು ಇದು ಏನಾರು ಬರಿಬೇಕು ಅಂತ ಇದ್ದರೆ ಬರೆದು ಈ ರೀತಿ ನೋಡಿ. ನಾನು ಹ್ಯಾಪಿ ಟೀಚರ್ಸ್ ಡೇ ಅಂತ ಬರೆದಿದ್ದೀನಿ, ಮೈ ಡಿಯರ್ ಟೀಚರ್ ಅಂತ. ಈ ರೀತಿ ಅಂಟಿಸ್ಕೊಳ್ಳಿ. ನೋಡಿ ಈ ಥರ ಜಿಗ್ಜ್ಯಾಗ್ ಇದರಲ್ಲಿ ಈ ರೀತಿ ಮಡಚ್ಕೊಳ್ಳಿ ಆಯಿತಾ. ನಾನು ಯಾವ ರೀತಿ ಮಡಿಸ್ತಾ ಇದ್ದೀನಿ ಅದೇ ರೀತಿ ಮಡಚಿ
ಇದರಲ್ಲಿ ಒಂದು ಭಾಗ ಅಂಟಿಸ್ಕೊಳ್ಳಿ ಈ ರೀತಿ, ಮತ್ತು ಅದರಲ್ಲಿ ಒಂದು ಭಾಗ ಅಂಟಿಸ್ಕೊಬೇಕಾಯ್ತಾ ಈ ರೀತಿ ನೋಡಿ. ಈ ರೀತಿ ಇದರಲ್ಲಿ ಒಂದು ಭಾಗ ಅಂಟಿಸ್ಕೊಬೇಕು. ನೀಟಾಗಿ ಒಣಗಲಿ ಆಯಿತಾ, ಅದುವರೆಗೂ ಅಂಟಲ್ಲ. ಒಣಗಿದ ಮೇಲೆ ಅಂಟಿಸ್ಕೊಳ್ಳಿ. ಈ ಟಾಪ್ ಇದೆಯಲ್ಲ, ಇದರೊಳಗೆ ಚಾಕ್ಲೇಟು ಗಿಫ್ಟ್ಸು ಇದರಲ್ಲೆಲ್ಲ ಟಾಪ್ ಒಳಗಿಟ್ಟು ಟೀಚರಿಗೆ ಗಿಫ್ಟ್ ಮಾಡ್ಬೋದು ಆಯಿತಾ. ನೀವು ನೋಡಿ ಇದರೊಳಗೆ ಇಟ್ಕೊಳ್ಳಿ ಈ ಥರ. ಅದೆಲ್ಲ ಇಟ್ಬಿಟ್ಟು ಮತ್ತು ನೀವೇನಾರು ಕವನ ಬರೀಬೇಕು ಅಂದರೆ ಮಡಿಸಿ ಇದರಲ್ಲಿ ಇಟ್ಟು ಗಿಫ್ಟ್ ಇಟ್ಟು ಚಾಕ್ಲೇಟ್ ಇಟ್ಟು ಈ ರೀತಿ ಅಂಟಿಸ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡಿ ಕೊಟ್ಬಿಡಿ. ಟೀಚರಿಗೆ ಕೊಡಬೇಕು. ಟೀಚರ್ ಫುಲ್ ಹ್ಯಾಪಿ ಆಗ್ತಾರೆ ನೋಡಿ. ಇದ್ರ ನೋಡಿದ್ರೇ ತುಂಬ ಸಂತೋಷ ಆಗುತ್ತೆ ಅವರಿಗೆ. ನೋಡಿ ಈ ರೀತಿ ಓಪನ್ ಮಾಡಿದ್ರೆ ಈ ರೀತಿ ಹ್ಯಾಪಿ ಟೀಚರ್ಸ್ ಡೇ ಅಂತ ಕಾಣಿಸುತ್ತಾಯ್ತಾ. ಅವ್ರು ಈ ರೀತಿ ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ಅವರಿಗೆ. ನೋಡಿ ಫಿನಿಶ್ ಆಯ್ತು ಇವಾಗ. ನೋಡಿ ಇದೆ ನಟರಾಜ ಪೆನ್ಸಿಲ್. ಇಲ್ಲಿ ಹ್ಯಾಪಿ ಟೀಚರ್ಸ್ ಡೇ ಅಂತ ಬರಿತಾ ಇದ್ದೀನಿ. ವೈಟ್ ಕಲರಲ್ಲಿ ಬರೀರಿ ಆಯಿತಾ. ನಾನು ಸುಮ್ಮನೆ ಇವಾಗ ಯೆಲ್ಲೋ ಕಲರಲ್ಲಿ ಬರಿತಾ ಇದ್ದೀನಿ ಹ್ಯಾಪಿ ಟೀಚರ್ಸ್ ಡೇ ಅಂತ. ನೋಡಿ ಇವಾಗ ಫುಲ್ ಫಿನಿಶ್ ಆಯಿತು. ನೋಡಿ ನಮ್ಮ ನಟರಾಜ ಪೆನ್ಸಿಲ್ ರಿಯಲಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ. ಇದು ಟೀಚರಿಗೆ ತೊಗೊಂಡೋಗಿ ಕೊಡಿ ಆಯಿತಾ, ನಿಮ್ಮ ಫೇವ್ರೆಟ್ ಟೀಚರಿಗೆ, ಕ್ಲಾಸ್ ಟೀಚರಿಗೆ. ಥ್ಯಾಂಕ್ ಯು.